ಇದನ್ನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ, ಅಷ್ಟು ಪವರ್ಫುಲ್ ದೇವಸ್ಥಾನ ಇದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ ಟೈಮ್ ಎಷ್ಟಾಗಿದೆ, 4:30 ಆಗ್ತಿದೆ. ನಾನಿವತ್ತು ಶಿವಗಂಗೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ನೇಚರ್ ಆ್ಯಂಡ್ ಡಿವೋಷನ್ ಎರಡಕ್ಕೂ ಫೇಮಸ್ ಆಗಿರೋಂಥ ಬ್ಯೂಟಿಫುಲ್ ಪ್ಲೇಸ್ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ಲೇಸ್ ತುಂಬಾ ಫೇಮಸ್. ಬ್ಯಾಂಗ್ಳೂರಿಂದ ಸುಮಾರು 60 ಕಿಲೋಮೀಟರ್ ಆಗುತ್ತೆ. ತುಮಕೂರು ಹೈವೇ ರೂಟಲ್ಲಿ ಹೋದರೆ ದಬಸ್ಪೇಟೆ ಹತ್ರ ಈ ಪ್ಲೇಸ್ ಇರೋದು. ಒನ್ ಡೇ ಟ್ರಿಪ್ಗೆ ಇದು ಬೆಸ್ಟ್ ಪ್ಲೇಸ್ ಬ್ಯಾಂಗ್ಳೂರಿಂದ ಹೋಗೋರಿಗೆ. ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಬೇಗನೆ ಹೊಟ್ಟೆ ಹಶ್ವಾಗ್ತಿತ್ತು. ಅದಕ್ಕೆ ಶಿವಗಂಗೆ ನಿಯರ್ ಬರ್ತಿದ್ದ ಹಾಗೇ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಇಲ್ಲಿ ನಾನು ದೋಸೆ ತೊಗೊಂಡೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಈ ಕಡೆ ಹೋಗುವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಈ ಹೋಟೆಲ್ಗೆ ಬಂದು ವಿಸಿಟ್ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಈಗ ಹೊಟ್ಟೆ ಫುಲ್ ಆಗಿದೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ವಿ ಆರ್ ರೆಡಿ. ಸೊ ನೋಡ್ಬೋದು ಇಲ್ಲಿ ಫ್ಲಾಗ್ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಫೈನಲಿ ವಿ ಆರ್ ರೀಚಿಂಗ್ ದೇರ್. ಸೊ ನೋಡ್ಬೋದು ನೀವು ಕೆಳಗಡೆಯಿಂದ ಹೇಗೆ ಕಾಣಿಸ್ತಿದೆ ಬೆಟ್ಟ ಅಂತ. ಸೊ ಬೆಟ್ಟಕ್ಕೆ ಹೋಗೋಕೆ ಈ ಟೆಂಪಲ್ ಒಳಗಡೆಯಿಂದ ಹೋಗಬೇಕು. ಟ್ರೆಕ್ಕಿಂಗ್ ಲವರ್ಸ್ಗೆ ಈ ಪ್ಲೇಸ್ ಸ್ವರ್ಗ ಅಂತಲೇ ಹೇಳ್ಬೋದು. ಇದು ಬರೀ ಬೆಟ್ಟ ಅಷ್ಟೇ ಅಲ್ಲ, ತುಂಬ ವಿಶೇಷತೆ ಹಾಗೂ ಇತಿಹಾಸ ಇರುವಂಥ ದೇವಸ್ಥಾನ. ಈ ಪ್ಲೇಸ್ ದಕ್ಷಿಣ ಕಾಶಿ ಅಂತಲೇ ತುಂಬ ಫೇಮಸ್ ಆಗಿದೆ. ಮುಖ್ಯವಾಗಿ ಗಂಗಾಧರೇಶ್ವರ ದೇವಸ್ಥಾನ, ಹೊನ್ನಮ್ಮ ದೇವಿ ದೇವಸ್ಥಾನ, ಹೊಳ್ಕಲ್ ತೀರ್ಥ, ನಂದಿ ಪ್ರತಿಮೆ, ಪಾತಾಳ ಗಂಗೆ, ಇನ್ನೂ ತುಂಬ ವಿಶೇಷತೆಗಳಿಂದ ಕೂಡಿದೆ. ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಪ್ಲೇಸ್ ಬ್ಯೂಟಿನ ನೋಡಬೇಕು ಅಂದರೆ ನೀವು ಅರ್ಲಿ ಮಾರ್ನಿಂಗೇ ಬರಬೇಕು. ರಿಯಲ್ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬೇಗ ಅಂದ್ಕೊಂಡು ರೀಚ್ ಆಗೋ ಅಷ್ಟರಲ್ಲಿ ನಮಗೆ 7:30 ಆಗಿತ್ತು. ನಾನು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಈ ಬೆಟ್ಟದ ಒಂದು ವಿಶೇಷತೆ ಏನು ಅಂದರೆ, ಬೆಟ್ಟ ಒಂದೊಂದು ದಿಕ್ಕಿಂದ ನೋಡಿದ್ರೆ ಒಂದೊಂದು ರೀತಿಲಿ ಕಾಣುತ್ತೆ. ಈಸ್ಟಿಂದ ನೋಡಿದ್ರೆ ಗೂಳಿ ಥರ, ವೆಸ್ಟಿಂದ ನೋಡಿದ್ರೆ ಗಣೇಶನ ಥರ, ಹಾಗೆ ಸೌತಿಂದ ನೋಡಿದ್ರೆ ಶಿವಲಿಂಗದ ಥರ ಕಾಣುತ್ತೆ. ಗೈಸ್, ಮಧ್ಯದಲ್ಲಿ ತುಂಬ ಸುಸ್ತಾಗ್ತಿತ್ತು. ಸೊ ಇಲ್ಲೆಲ್ಲೋ ಕುತ್ಕೊಂಡೆ. ಬೆಟ್ಟ ಹತ್ತುತ್ತಾ ಇದ್ರೆ ಮೊದಲು ನಮಗೆ ದೇವಸ್ಥಾನ ಸಿಗುತ್ತೆ. ನಾವು ಹೋಗಿದ್ದ ಟೈಮ್ಗೆ ಇನ್ನೂ ಓಪನ್ ಇರಲಿಲ್ಲ. ಬೆಟ್ಟ ಹತ್ತು ವಾಪಸ್ ಬರುವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಮುಂದೆ ಹೋದ್ವಿ. ತುಂಬ ಈಸಿಯಾಗಿ ಹತ್ತುತ್ತೀನಿ ಅಂತ ನಾನು ಅನ್ಕೋತಿದ್ದೆ, ಬಟ್ ಹತ್ತುವಾಗ ಗೊತ್ತಾಯಿತು ಅಷ್ಟು ಈಸಿ ಇಲ್ಲ ಅಂತ. ಟ್ರೆಕ್ ಮಾಡ್ತಾ ಮಧ್ಯದಲ್ಲಿ ನಿಮಗೆ ಈ ಪ್ಲೇಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲರೂ ಕಲ್ಲಿಟ್ಟಿದ್ದಾರೆ. ಸೊ ಇದೇನು ಅಂದರೆ ಅವರ ನಂಬಿಕೆ, ಈ ಥರ ಕಲ್ ಮೇಲೆ ಕಲ್ಲಿಟ್ಟರೆ ಮನೆ ಕಟ್ಬೋದು ಅಂತ. ಇಲ್ಲಿ ನೋಡಿ ಎಲ್ಲರ ಮೇಲೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನಂದರೆ, ಹೋಗ್ತಾ ಹೋಗ್ತಾ ನಿಮಗೆ ತುಂಬ ವ್ಯೂ ಪಾಯಿಂಟ್ ಸಿಗುತ್ತೆ. ಇದಂತೂ ಮಸ್ತ್ ಅನಿಸ್ತು ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂ. ಬೆಟ್ಟ ಹತ್ತುವಾಗ ನಿಮಗೆ ಅಲ್ಲಲ್ಲಿ ಶಾಪ್ಸ್ ಇರ್ತವೆ. ಸೊ ನೀವೇನೂ ಕ್ಯಾರಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬಾಯರ್ಕೆ ಆದರೂ ವಾಟರ್ ಬಾಟಲ್ ಸಿಗುತ್ತೆ, ಹೊಟ್ಟೆ ಹಸಿವಾದರೂ ಫ್ರೂಟ್ ಸಿಗುತ್ತೆ. ಒಂದೇ ಸಲ ಹತ್ತೋದು ಕಷ್ಟ ಅನಿಸ್ದಾಗ ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗ್ಬೋದು. ಮೇಲೆ ಹೋಗ್ತಾ ಒಂದು ಪಾಯಿಂಟಲ್ಲಿ ನಿಮಗೆ ಶಿವ ಪಾರ್ವತಿ ಇಟ್ಟಿರೋ ಸ್ಟ್ಯಾಚ್ಯೂ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಒಂದು ಪಾಯಿಂಟ್ ಆದಮೇಲೆ ಸ್ವಲ್ಪ ಹತ್ತೋದು ಡಿಫಿಕಲ್ಟ್ ಅನಿಸುತ್ತೆ. ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಎನರ್ಜಿ ತೊಗೊಂಡು ಹತ್ತೋದು ಬೆಟರ್. ಫೈನಲಿ ಬೆಟ್ಟ ಟಾಪ್ಗೆ ರೀಚ್ ಆದೆ. ಇಲ್ಲಿ ಬಸವಣ್ಣನ ಪ್ರತಿಮೆ ಇದೆ, ಇದು ಎಲ್ರಿಗೂ ಫೇವರೇಟ್. ಇದೇ ನೋಡಿ ಬಸವಣ್ಣ. ಫೈನಲಿ ಬಸವಣ್ಣ ಹತ್ರ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಟಫ್ ಇದೆ, ಕೇರ್ಫುಲ್ ಆಗಿ ಹತ್ತಬೇಕು. ನನಗಂತೂ ತುಂಬ ಭಯ ಆಗ್ತಿತ್ತು. ಆ ಕಡೆಯಿಂದ ಈ ಕಡೆ ಬರುವಾಗ ಅಲ್ಲಿ ಜಸ್ಟ್ ಒಂದು ಕಾಲಿಟ್ಕೊಂಡು ಬರೋ ಥರ ಇದೆ. ಲಿಟ್ರಲಿ ಐ ಸ್ಕೇರ್ಡ್, ಬಟ್ ಸ್ಟಿಲ್ ಹೇಗೋ ಧೈರ್ಯ ಮಾಡಿ ಈ ಕಡೆ ಬಂದುಬಿಟ್ಟೆ. ಬೆಟ್ಟದ ಮೇಲೆ ದೇವಸ್ಥಾನ ಕೂಡ ಇದೆ. ನಿಜ ಅನಿಸುತ್ತೆ, ಇಷ್ಟು ಮೇಲೆ ಹೇಗಪ್ಪ ಕಟ್ಟಿದ್ರು ಅಂತ. ಮೇಲೆ ಬರ್ತಿದ್ದಾಗ ಇಲ್ಲಿ ಬೀಸೋ ತಂಪಾದ ಗಾಳಿ, ಸುತ್ತ ಇರೋ ವ್ಯೂ, ಇಷ್ಟು ಬ್ಯೂಟಿಫುಲ್ ನೇಚರ್ ನೋಡ್ತಾ ಹಾಗೆ ಕೂತ್ಬಿಟ್ಟೆ. ಹತ್ತಬೇಕಾದ್ರೆ ಆಗಿದ್ದು ಸುಸ್ತು ಎಲ್ಲ ಮರ್ತೋಯ್ತು. ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ ಎಲ್ಲನೂ ಸಿಕ್ತು ಅನಿಸ್ತಿದೆ.
ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ, ಫೋಟೋಸ್ ವೀಡಿಯೋಸ್ ತೆಕ್ಕೊಂಡೆ. ಫೈನಲಿ ಈ ಕಡೆ ಇನ್ನೂ ಒಂದು ನಿಮಗೆ ತೋರಿಸಿಲ್ಲ, ಆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಬೆಟ್ಟದ ಮೇಲೆ ತುಂಬ ಕೋತಿಗಳಿದ್ದಾವೆ, ಸೊ ಆದಷ್ಟು ಏನು ಕ್ಯಾರಿ ಮಾಡಬೇಡಿ, ಬ್ಯಾಗೆಲ್ಲ ಕಿತ್ಕೊಂಡ್ಬಿಡುತ್ತೆ. ಮೇಲೆ ಓವರಾಲ್ ಈ ಥರ ಇದೆ ನೋಡಿ, ತೋರಿಸ್ತೀನಿ. ಬೆಟ್ಟ ಹತ್ತೋಕ್ಕೆ ಸುಮಾರು ನಮಗೆ 1.5 ಅವರ್ ಆಯಿತು. ತುಂಬ ಹೊತ್ತು ಮೇಲೆ ರಿಲ್ಯಾಕ್ಸ್ ಮಾಡಿ ಆದಮೇಲೆ ಈಗ ಹೋಗೋಣ ಅನ್ಕೋತಾ ಇದ್ದೀವಿ ಕೆಳಗಡೆ. ಸೊ ಇಳಿಯೋಕೆ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಅನ್ಕೋತಾ ಇದ್ದೀನಿ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ಫೋಟೋಶೂಟ್ ಸ್ಪಾಟ್ ನೋಡಿ, ಎಲ್ಲರೂ ಫೋಟೋಸ್ ತೆಗೋತಾ ಇದ್ದಾರೆ. ಸೊ ನೀವೆಲ್ಲರೂ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮೇಲೆ ಅಷ್ಟು ಮೇಲೆ ಹೇಗೆ ಗಂಟೆ ಕಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ರಿಯಲಿ ವಾವ್ ಫೀಲ್. ವಾಪಸ್ ಇಳಿತಾ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಒಳ್ಕಲ್ ತೀರ್ಥ ಸಿಕ್ತು. ಇದಂತೂ ತುಂಬ ಫೇಮಸ್. ಇಲ್ಲಿ ಕೈ ಹಾಕಿದ್ರೆ ನೀರು ಸಿಗತ್ತೆ. ನಾನು ಕೂಡ ಟ್ರೈ ಮಾಡಿದೆ, ಯಾಕೋ ಸಿಗಲಿಲ್ಲ. ನೀರು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ದೇವರಿಗೆ ಕೈ ಮುಗಿದು ಹಾಗೆ ಸಿಗುತ್ತೇನೋ ಅಂತ 2 ಟೈಮ್ಸ್ ಟ್ರೈ ಮಾಡಿದೆ. ಮೇ ಬಿ ನಾನು ಕೈ ಶಾರ್ಟ್ ಇರೋದ್ರಿಂದ ನಂಗೆ ಸಿಕ್ಕಿಲ್ಲ ಅಂತ ನಾನೇ ಪಾಸಿಟಿವ್ ಫೀಲ್ ಮಾಡ್ಕೊಂಡು ಬಂದೆ. ಕೆಳಗಡೆ ಹೋಗುವಾಗ ಅಲ್ಲಿ ಗಿಣಿ ಸಹಸ್ರ ಹೇಳ್ತಾ ಇದ್ರು. ಸೊ ನನಗೂ ಕೇಳಬೇಕನ್ನಿಸ್ತು, ನಾನು ಕೇಳಿದೆ. ಫೈನಲಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಇತ್ತು, ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡೆ. ಅದಾದಮೇಲೆ ಅಲ್ಲೇ ಹೊನ್ನಾದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡೆ. ಇನ್ನು ಕೆಳಗಡೆ ಲಾಸ್ಟಲ್ಲಿ ಹೋಗುವಾಗ ನಿಮಗೆ ಪಾತಾಳ ಗಂಗೆ ಸಿಗುತ್ತೆ. ಪಾತಾಳ ಗಂಗೆ ವಿಶೇಷತೆ ಕಥೆ ಇದೆ. ಪುರಾಣಗಳ ಪ್ರಕಾರ ಹೊನ್ನಾದೇವಿ ರಕ್ತಬೀಜ ಸೂರ ಅನ್ನೋ ರಾಕ್ಷಸನ ಸಂಹಾರ ಮಾಡಿದ ಮೇಲೆ ಹೊನ್ನಾದೇವಿಗೆ ಬಾಯಾರಿಕೆ ಆಗುತ್ತೆ. ಆಗ ತ್ರಿಶೂಲದಿಂದ ಬಂಡೆ ಹೊಡೆದಾಗ ಸೃಷ್ಟಿಯಾಗಿರೋದು ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಅಂದರೆ ಇಲ್ಲಿನ ನೀರು ಬೇಸಿಗೆ ಟೈಮಲ್ಲಿ ಜಾಸ್ತಿ ಇರುತ್ತೆ, ಹಾಗೆ ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ ಅಂತಾರೆ. ಇಲ್ಲಿರೋ ನೀರು ತುಂಬ ಪವಿತ್ರವಾದದ್ದು. ನೀವು ಅದು ನೋಡಬೇಕು ಅಂದರೆ ಈ ಗುಹೆ ಒಳಗಡೆ ಹೋಗಬೇಕು. ಇಲ್ಲಿ ಅನ್ನ ದಾಸೋಹ ಕೂಡ ಇದೆ. ನಾವು ರೀಚ್ ಆಗೋ ಟೈಮ್ಗೆ ಇಲ್ಲಿ ದಾಸೋಹ ಸ್ಟಾರ್ಟ್ ಆಗಿತ್ತು. ನಾನು ಕೂಡ ಹೋಗಿ ದೇವ್ರ ಪ್ರಸಾದ ಊಟ ಮಾಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಭಕ್ತಾದಿಗಳು ತಮ್ಮ ಕೈಲಿ ಆಗೋವಂಥ ಕಾಣಿಕೆ ಸಲ್ಲಿಸ್ಬೋದು. ಅಮೌಂಟ್ ಆಗಿರ್ಬೋದು ಅಥವಾ ದಿನಸಿ ಐಟಮ್ಸ್ ಆಗಿರ್ಬೋದು, ಏನಾದರೂ ಇಲ್ಲಿ ಕಾಣಿಕೆ ರೂಪದಲ್ಲಿ ಕೊಡ್ಬೋದು. ಟೆಂಪಲ್ ಕೆಳಗಡೆ ನಿಮಗೆ ಈ ಕಲ್ಯಾಣಿ ಕೂಡ ಸಿಗುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತೆ ಬರಬೇಕು ಅನ್ನೋಷ್ಟು ಈ ಜಾಗ ಖುಷಿ ಕೊಟ್ಟಿದೆ. ನೀವು ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.